ಗಿರೇಬಾಜ್ ಯುವಕರಿಗೆ ಹಿರಿಯ ಶೋಕ್ದಾರ್ ಆರ್ತಿ ಉಕ್ಕಡ ಬೋರಪ್ಪರ ಸಲಹೆಗಳು. ಇವರ ಬಳಿಯಲ್ಲಿವೆ ತುಂಬ ಹಳೆಯ ಬ್ಲಡ್ ಲೈನ್ ಪಾರಿವಾಳಗಳು. ನಾವು ಬುಟ್ಟೆ ಸರ್ ಕತ್ಲೆ ಮಾಡಿ ಸಾಯಂಕಾಲ ಮಾಡಿಬಿಟ್ಟು ಅಕ್ಕಿನೇ ಕಾಣೆ ನನಗೆ ಆ ಥರ ಹೊಂಟಾಯ್ತು. ಪಾಪ ಸೊತ್ತವರೇ ಇನ್ನೂ ನೆನ್ಕತ್ತೀನಿ ನಾನು. ನಿಮಗೆ ಕೊಟ್ಟಿದ್ದು ಬೆಂಗಳೂರಿನವ್ರು ಗುರುಮೂರ್ತಿ ಅಂದ್ಬಿಟ್ಟು ಸರ್. ಆಮೇಲೆ ಕರಿ ಗೋಪಾಲಣ್ಣ ಅಂತ ಇದ್ರು, ಅವರು ತೀರೋಗ್ಬಿಟ್ಟಿರ್ಬೇಕು. ಅವ್ರು ಒಂದು ಅಕ್ಕಿ ಕೊಟ್ಟಿದ್ರು, ಕತ್ಲೆ ಮಾಡಿ ಹೊಂಟೈತೆ. ಈಗ ಅವ್ರ ಅಕ್ಕಿ ನಮ್ಗೆ ಗೊತ್ತಿರಲಿಕ್ವಲ್ಲ ಸಹ. ಯದ್ವತ್ತದಾಗ ಬಿಟ್ಬಿಟ್ಟಿದ್ದೀವಿ. ಈಗ ಬೆಳಿಗ್ಗೆ ಬಿಟ್ಟಿದ್ದು ಸರಿಯಾಗೋದು 10 ಗಂಟೆ ಮೇಲೆ ಬಿಟ್ಟೆ ನಾನು. ಟೈಮ್ ಸಾಲಿನ ಕತ್ಲೆ ಮಾಡಿ ಹೊಂಟೈತು. ಹೊರಗಡೆಯಿಂದ ಬಂದಿರ್ತೀವಿ, ಆಯಾಸವಾಗಿ ಬಂದಿರ್ತೀವಿ ಕೆಲಸ ಕಾರ್ಯ ಮಾಡ್ಕೊಂಡೆ. ಬಂದಾಗ ಈ ಊಟದಾಗಿ ಯಾವುದೋ ಒಂದು ಅಕ್ಕಿ ಫೇಮಸ್ ಆಗಿದ್ದು ಆಗ ಇದೆಲ್ಲ ಈ ಅಕ್ಕಿ ಇದ್ರ ಮೇಲೆ ಹೊಂಟೈತದೆ ನಮ್ದು. ಇದು ಆ ಥರ ಒಂದು ಸೋಕೆ ಸರ್ ಇದು. ಆಗ ಒಳ್ಳೊಳ್ಳೆ ಸೋಕೆ ಇದ್ದಾರೆ ಸರ್. ಹುಬ್ಳಿಲಿ ಪರೇಶ್ ಕುಮಾರ್ ಅಂತ, ಗದಗಿನಲ್ಲಿ ಗೋವಿಂದೇಗೌಡರು ಅಂದ್ಬಿಟ್ಟಿದ್ರು, ಬೆಂಗಳೂರಲ್ಲಿ ಚಂದ್ರಣ್ಣರು, ಪೈಪಂ ಬಾಬಣ್ಣರು, ಮೈಸೂರಲ್ಲಿ ಅಂದರ್ಬಾಯಿ ಲಕ್ಷ್ಮಣರು, ಮೂಳಿಗಿರಿಯಪ್ಪರು, ಆಮೇಲೆ ಗಂಜಾಂ ವಿಠಲ್ರವರು, ಪೀರನ್ ಸಾಬ್ರು, ಮಕ ಬೇಂದೋಗಿರೋ ಬಾಬಣ್ಣ ಅಂತ ಇದ್ರು ಅವರು ಎಲ್ಲ. ಆಮೇಲೆ ನಮ್ಮ ಅರಿನಲ್ಲಿ ಮೂರ್ತಣ್ಣ ಅಂತ ಇದ್ರು. ಇಲ್ಲಿ ಕ್ಯಾತ್ನಳ್ಳಿಯಲ್ಲಿ ರಾಮಕೃಷ್ಣಣ್ಣ, ಗೋಪಾಲೇಗೌಡರು. ಈಗಿನ ಯುವಕರಿಗೆ ಏನು ಹೇಳಕ್ ಬಯಸ್ತೀವಿ? ಏನು ಹೇಳ ಸರ್, ಈಗಿನ ಹುಡುಗರು ನಮ್ಮ ಮಾತು ಕೇಳಿಗಿಲ್ಲ, ಅವ್ರು ಇಷ್ಟ ಬಂದಂಗೆ ಆಡ್ತಾರೆ. ಅದರಿಂದ ನಾವು ಯಾರಿಗೂ ಹೇಳೋಕ್ಕೋಗಿ ಏನೋ ಇಷ್ಟಪಟ್ಟು ಬೋರಪ್ಪರೆ ಯಾವ ಥರ ಆಡಿಸ್ಬೇಕು, ಯಾವ ಥರ ಬಿಡಬೇಕು ಅಂತ ಬಂದು ಕೇಳಿದಾಗ ಅವ್ರಿಗೆ ಏನು ನಮ್ಮ ಹಿಂದೆ ಮಾಡಿರೋ ಸಲಹೆ ಹೇಳ್ತೀವಿ. ಬಟ್ ಈಗಿನವರೇ ಬೇರೆ ಅವ್ರು ನಮ್ಮ ಮಾತು ಕೇಳಿದ್ರು ಸರ್. ಜಿದ್ದ ಏನಿಲ್ಲ, ಇವಾಗೇನು ಅವ್ರು ಕೇಳೋದು ನಮಗೆ ಗೊತ್ತಿಲ್ವಾ, ನಾವು ಮಾಡಬೇಕು ಅನ್ನೋ ಆಸಕ್ತಿ ಅವರಲ್ಲಿದೆ. ಹಿರಿಯರನ್ನ ಭೇಟಿ ಮಾಡಬೇಕು, ಹಿರಿಯರ ಸಲಹೆ ತಗೋಬೇಕು ಅಂತ ಅನ್ನೋದೇನು ರೀತಿ ಬಂದರೆ ಅಂತೇಳಿ ನಾವು ಹಿಂಗೆ ಮಾಡಿಯಪ್ಪ, ಹಿಂಗೆ ಮಟ್ಟಿ ಈ ಥರ ಬುಡಿ ಈ ಥರ ಮಾಡಿ ಅಂತ ಹೇಳ್ಕೊಡ್ತೀವಿ. ಇಷ್ಟೇ ಸರಿ ಕಿತ್ತೋಗಿದ್ದು. ಲಾಭ ಏನಿದೆ? ಲಾಭ ಏನಿಲ್ಲ ಸರ್. ಒಂದು ಸೋಕಿ ಹೆಸರು. ಈಗ ಆರು ಕೊಡದಲ್ಲಿ ಯಜಮಾನ್ ಬೋರಪ್ಪ ಅನ್ನೋ ಒಂದು ಹೆಸರಿಗೋಸ್ಕರ ಇಷ್ಟೊಂದು ಕಷ್ಟಪಡಬೇಕು ಸರ್. ಬೆಂಗಳೂರಲ್ಲಿ ಒಂದು ಅಕ್ಕಿ ಆಡ್ಬೇಕಾದ್ರೆ ಚಂದ್ರಣ್ಣ ಅಂತ ಒಂದು ಹೆಸರು ಬರ್ಬೇಕಾದ್ರೆ ಅವರು ಅಷ್ಟೊಂದು ಕಷ್ಟಪಟ್ಟರು ಮಾತ್ರ ಹೆಸರು ಬರೋಕ್ಕೆ ಸಾಧ್ಯ ಇದೆ. ಬರೋಕೆ ಆಗಿಲ್ಲ ಸರ್. ಹೆಸರು ಮಾಡಬೇಕು. ಇದರಲ್ಲಿ ಏನು ಲಾಭ ಆದಾಯ ಏನೂ ಇಲ್ಲ ಸರ್. ಒಂದು ಖುಷಿ. ನಾವು ಎಲ್ಲಿಂದ ಸಾಕಾಗಿ ಬಂದರೆ ಈ ಅಕ್ಕಿ ನೋಡಿದಾಗ ನಮ್ಮ ಆ ಬೇಜಾರಾಗಿರೋ ಮನಸ್ಸೆಲ್ಲ ಇದ್ರಲ್ಲಿ ಸಮಾಧಾನ ಆಗೋಯ್ತದೆ ಸರ್. ಹೊರಗಡೆಯಿಂದ ಬಂದಿರ್ತೀವಿ, ಆಯಾಸವಾಗಿ ಬಂದಿರ್ತೀವಿ ಕೆಲಸ ಕಾರ್ಯ ಮಾಡ್ಕೊಂಡೆ. ಬಂದಾಗ ಈ ಊಟದಾಗಿ ಯಾವುದೋ ಒಂದು ಅಕ್ಕಿ ಫೇಮಸ್ ಆಗಿದ್ದು ಆಗ ಇದೆಲ್ಲ ಈ ಅಕ್ಕಿ ಇದ್ರ ಮೇಲೆ ಹೊಂಟೈತದೆ ನಮ್ದು. ಇದು ಆ ಥರ ಒಂದು ಸೋಕೆ ಸರ್ ಇದು. ಖರ್ಚು ವೆಚ್ಚ ಎಲ್ಲ ಹೇಗೆ ಮಾಡ್ತೀವಿ? ಖರ್ಚು ವೆಚ್ಚ ಏನೋ ಮಾಡ್ಕೋಬೇಕು ಸರ್. ಅದು ಹತ್ತಿನ ದುಡಿಮೆ ಮಾಡ್ತೀವಲ್ಲ, ಅದರಲ್ಲಿ ಇಟ್ಕೊಂಡಷ್ಟು ಖರ್ಚು ಮಾಡಬೇಕು. ಏನೋ ಒಂದು ಸ್ಟೋರ್ ಮೇಲೆ ಸೇರ್ಕೋಬೇಕು ಅನ್ನೋದಿದ್ದಾಗ ಸೇರ್ಕೊಂಡು ಮಾಡಬೇಕು ಸರ್. ಏನು ಬಂದವ್ರಿಗೆ ಅಂಪೈರ್ಗಳು ಬಂದಿರ್ತಾರೆ, ಅವ್ರು ಒಂದು ಊಟ ತಿಂಡಿ ಕಾಫಿ ಆಗೋರು ಇರ್ತಾರೆ. ಆ ದಿನ ಹೋದ್ರು ಬಂದು ಅವಾಗೆಲ್ಲ ಪ್ರೀತಿ ಕಾಣಬೇಕು. ಅವಾಗ ಅಕ್ಕಿ ಬಿಟ್ಟಾಗ ಅಲ್ಲಿ ಹೇಳಿರ್ತಾರೆ ಬೋರಪ್ಪರ ಅಕ್ಕಿ ಹಿಂಗೆ ಆಡ್ಕೊಂತ ಇನ್ನೊಬ್ರಿಗೆ ಹೇಳಿರ್ತಾರೆ. ಹಂಗೆ ಇದು ಒಂದು ಪ್ರಚಾರ, ಒಂದು ಹೆಸರು ಸರ್. ಇದರಲ್ಲಿ ಒಂದು ಖುಷಿಗೋಸ್ಕರ ಏನಿಲ್ಲ. ನಾವು ಏನೋ ಸಾಧನೆ ಮಾಡ್ಕೊಂಡು ಬಂದಿದ್ವಿ. ನಮಗಂತೂ ನಮ್ಮ ಗಂಡ ಹೆಂಡ್ತಿನಿಗೆ ಈ ಸೋಕಿ ಭಾರಿ ಚೆನ್ನಾಗಿದೆ ಸರ್. ಇದರಲ್ಲಿ ನಮ್ಮ ಹೆಂಡ್ತಿ ನನಗಿಂತೂ ಪ್ರೀತಿಯಾಗವ್ರು. ಇದರಲ್ಲಿ ಯಾರು ಅಕ್ಕಿ ಬಿಡ್ತೀವಿ ಒಂದು ಸ್ಟೋರ್ಮೆಂಟ್ಗೆ ಅಂದರೆ ಮಟನ್ ತಗೊಬನ್ನಿ, ಚಿಕನ್ ತಗೊಬನ್ನಿ, ನಾನು ಕಾಫಿ ಮಾಡ್ತೀನಿ, ಟೀ ಮಾಡ್ತೀನಿ, ನಮ್ಮ ಅಕ್ಕಿ ಆಡ್ತಿದ್ರೆ ಅಂದ್ರೆ ಬಂದು ಬಾಗ್ಲನ್ನು ನೋಡ್ತಾರೆ. ಆ ಥರ ಸೋಕಿ ನಮ್ಮ ಗಂಡ ಹೇಳ್ತಿರಲಿ ಭಾರಿ ಸುಮಾರು ವರ್ಷದಿಂದ ನಡ್ಕೊ ಬಂದಿದೆ ಸರ್ ಇದು. ಬರೋಬ್ಬರ ನಿಮ್ಮ ಜೊತೆಗೆ ಶೋಕಿ ಮಾಡೋರು ಸರ್ ಎಲ್ಲ ಆಗ ಒಳ್ಳೊಳ್ಳೆ ಸೋಕಿ ಇದ್ದಾರೆ ಸರ್. ಹುಬ್ಳಿಲಿ ಪರೇಶ್ ಕುಮಾರ್ ಅಂತ, ಗದಗಿನಲ್ಲಿ ಗೋವಿಂದೇಗೌಡರು ಅಂದ್ಬಿಟ್ಟಿದ್ರು, ಬೆಂಗಳೂರಲ್ಲಿ ಚಂದ್ರಣ್ಣರು, ಪೈಪಂ ಬಾಬಣ್ಣರು, ಆಮೇಲೆ ಇನ್ನೂ ಒಳ್ಳೊಳ್ಳೆ ಅನೇಕರಿದ್ರು. ಅವ್ರ ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ ಸರ್. ಆಮೇಲೆ ಇವರು ಒಳ್ಳೊಳ್ಳೆ ಸೋಕಿದಾರರು. ಆಮೇಲೆ ಇಲ್ಲಿ ಮೈಸೂರಲ್ಲಿ ಅಂದರ್ಬಾಯಿ ಲಕ್ಷ್ಮಣರು, ಮೂಳಿಗಿರಿಯಪ್ಪರು, ಆಮೇಲೆ ಗಂಜಾಂ ವಿಠಲ್ರವರು, ಪೀರನ್ ಸಾಬ್ರು, ಮಕ ಬೇಂದೋಗಿರೋ ಬಾಬಣ್ಣ ಅಂತ ಇದ್ರು ಅವರು ಎಲ್ಲ. ಆಮೇಲೆ ನಮ್ಮ ಅರಿನಲ್ಲಿ ಮೂರ್ತಣ್ಣ ಅಂತ ಇದ್ರು. ಇಲ್ಲಿ ಕ್ಯಾತ್ನಳ್ಳಿಯಲ್ಲಿ ರಾಮಕೃಷ್ಣಣ್ಣ, ಗೋಪಾಲೇಗೌಡರು, ಸ್ವಾಮಿಗೌಡರು, ಈ ನಮ್ಮ ಗುರು ನಾವು ಈ ಎಲ್ಲ ಒಳ್ಳೊಳ್ಳೆ ಸೋಕೆ. ಪಟ್ಟಣದಲ್ಲಿ ಈರುಳ್ಳಿ ಮೂರ್ತಣ್ಣ ಅಂತ ಇದ್ರು. ಎಲ್ಲ ಒಳ್ಳೊಳ್ಳೆ ಸೋಕಿದಾರ ಇದ್ರು ಸರ್. ಈಗ ನಿಮ್ಮ ಜೊತೆಗೆ ಸಿಗ್ತಾ ಇರ್ತಾರ? ಅವರೇ ಈಗಲೂ ಅವರೇ ಸಾಬು. ಸ್ವಲ್ಪ ಜನ ತೀರೋಗ್ಬಿಟ್ಟಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಚಂದ್ರಣ್ಣ ಅಂತ ಅವರೇ, ಕರಿಗೋಪಾಲಣ್ಣ ಅಂತ ಅವರೇ, ಅವರೆಲ್ಲ ಈ ಒಳ್ಳೊಳ್ಳೆ ಸೋಕಿದರು. ಸಿಗ್ತಾರ ಈಗ? ಈ ಫಂಕ್ಷನ್ಗೆ ಬಂದಾಗ ಕೊಳ್ಳೇಗಾಲದಲ್ಲಿ ಚೋಟೆ ಸಾಹೇಬ್ರು ಅಂತವ್ರ, ಪಾರಿಕ್ ಸಾಹೇಬ್ರು ಅಂತವ್ರ, ಈ ಚನ್ನಪಟ್ಟಣದಲ್ಲಿ ಮಹಮ್ಮದ್ ಸಾಹೇಬ್ರು ಅಂತವ್ರ, ಆಮೇಲೆ ರಾಮನಗರದಲ್ಲಿ ಪಾರ್ಕ್ ಸಾಹೇಬ್ರು ಅಂತವ್ರ.
ವಾಜಿ ಸಾಹೇಬ್ರು ಅಂತ ಎಲ್ಲ ಇಲ್ಲಿ ಕಿರ್ಗಾವಲಲ್ಲಿ ದಾದಮಯ್ಯ ಅಂತ ಇದ್ರು, ಬನ್ನೂರಲ್ಲಿ ಗಬಾರ್ ಸಾಹೇಬ್ರು ಅಂತ ಇದ್ರು, ಮಂಡಿಲಿ ಸರ್ದಾರ್ ಸಾಹೇಬ್ರು, ಬುರಾನು, ಸಾಬುಲಾಲು ಇಂತಿ ಎಲ್ಲ ಒಳ್ಳೊಳ್ಳೆ ಇದ್ರು ಸರ್. ಈಗ ಅವರು ಇದ್ದವರು ಹೆಂಗೋ ಓಡಿಸ್ತಾರೆ, ಒಂದು ಸ್ಟೋರ್ಮೆಂಟಿಗೆ ಇದು ಬರ್ತಾರೆ ಸರ್ ಪ್ರೈಸ್ಗೆ. ಆ ಫಂಕ್ಷನ್ ಬಂದಾಗ ಮಾತ್ರ ನಮ್ಗೆ ಭೇಟಿ ಆಗೋದು ಸರ್. ನಾನು ಮಾಡ್ಕೊಬಿಟ್ಟ ನಾವು ಬಿಟ್ಟೆ ಸರ್, ಕತ್ಲೆ ಮಾಡಿ ಸಾಯಂಕಾಲ ಮಾಡಿಬಿಟ್ಟು ಎಕ್ಕಿನೇ ಕಾಣಿ ನನಗೆ ಆ ಥರ ಹೊಂಟಾಯ್ತು. ಪಾಪ ಸೊತ್ತೋಗ್ರೆ ಇನ್ನೂ ನೆನ್ಕತ್ತೀನಿ ನಾನು. ನಿಮಗೆ ಕೊಟ್ಟಿದ್ದವರು ಕೊಟ್ಟಿದ್ದು ಬೆಂಗಳೂರಿನವ್ರು ಗುರುಮೂರ್ತಿ ಅಂದ್ಬಿಟ್ಟು ಸರ್. ಆಮೇಲೆ ಕರಿ ಗೋಪಾಲಣ್ಣ ಅಂತ ಇದ್ರು, ಅವರು ತೀರೋಗ್ಬಿಟ್ಟಿರ್ಬೇಕು. ಅವ್ರೊಂದು ಅಕ್ಕಿ ಕೊಟ್ಟಿದ್ರು, ಕತ್ಲೆ ಮಾಡಿ ಹೊಂಟೈತೆ. ಈಗ ಅವ್ರ ಅಕ್ಕಿ ನಮ್ಗೆ ಗೊತ್ತಿರಲಿಕ್ವಲ್ಲ ಸಹ, ಯದ್ವತ್ತದ ಬಿಟ್ಬಿಟ್ಟಿದ್ದೀವಿ. ಈಗ ಬೆಳಿಗ್ಗೆ ಬಿಟ್ಟಿದ್ದು ಸರಿಯಾಗೋದು, 10 ಗಂಟೆ ಮೇಲೆ ಬಿಟ್ಟೆ ನಾನು. ಟೈಮ್ ಸಾಲಿನ ಕತ್ಲೆ ಮಾಡಿ ಹೊಂಟೈತು. ಮತ್ತೆ ಬರುತ್ತಾ ಬೆಳಿಗ್ಗೆ? ಬಂದಿಲ್ಲ ಸರ್. ಈ ಹೋಗಿ ಸರಿಯಾಗೋ ಅಭ್ಯಾಸ ಆಗಿದ ಮೇಲೆ ಇಲ್ಲಿ ಪಳಗಿದ್ರೆ ಬಂದ್ಬಿಡವೋ ಏನೋ, ಪಳಗಿರ್ಲಿಲ್ಲ ಇಲ್ಲಿ ಸರಿಯಾಗಿ. ಆ ಥರ ಎಲ್ಲ ಆಗಿದ್ದಾವೆ. ಬರೋಬ್ಬರಿ ನಿಮ್ಮ ಹತ್ರ ಎಷ್ಟು ಅಕ್ಕಿಗಳಿದಾವೆ ಅಂದ್ರೆ? ಇಲ್ಲಿ ಒಂದು 20-25 ಅಕ್ಕಿ ಇದೆ ಸರ್. ಓಕೆ. ಅಂದರೆ ಎಲ್ಲ ಬ್ರೀಡಿಂಗ್ ಪರ್ಪಸ್? ಎಲ್ಲ ಬ್ರೀಡಿಂಗ್. ಓಕೆ. ಎಷ್ಟು ವರ್ಷದ ಹಳೆದೆಲ್ಲ ಇದ್ದಾವೆ ಇವೆಲ್ಲ ಸರ್? ಈಗ ಇವು ಹೊಸವು ಹಳೆ ವ್ಯಾಪಾರ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಈಗ ಒಟ್ಟೆ ಭಾರಿ ವರ್ಷದಿಂದ ಸೋಕಿ ಮಾಡಿರೋದು ಸರ್ ನಾವು ಇದು. ಓಕೆ. ಅದು ಯಾವುದು ಸರ್ ಕೈಲಿ? ತಾರ ಅಂದ್ಬಿಟ್ಟಿದೆ ಹೆಸರು ಸರ್ ಇದಕ್ಕೆ, ತಾರ ಅಂತ. ಮತ್ತೆ ಯಾವ್ದು ಇದೆ ತೋರಿಸ್ಬೋದಾ? ಮತ್ತೆ ಇದು ರೇಗ್ತಾರು ಅಂದ್ಬಿಟ್ಟು ಧೂಮ ರೇಗ್ತಾರು ಅಂತ ಸರ್. ಇದೊಂದು 8 ಗಂಟೆ 9 ಗಂಟೆ ಆಡಿದೆ. ಇದು ಧೂಮ ರೇಗ್ತಾರು ಅಂತ. ಓಕೆ. ಆಮೇಲೆ ಇದು ಗೇರು ಅಂದ್ಬಿಟ್ಟು ಸರ್, ಇದು ಸಾರಿ ಪಟ್ಟ. ಇದೊಂದು 5-6 ಗಂಟೆ ಆಡಿದೆ. 5-6 ಗಂಟೆ ಇರೋದು ಗೇರು ಅಂತ ಇದಕ್ಕೆ ಹೆಸರು. ಇದು ಏನೋ ಅಪರೂಪವಾಗಿ ಕಾಣ್ತಾ ಇದೆ ನಮಗೆ, ವಿಶೇಷವಾಗಿ ಕಲರು. ಇದು ಗೇರ್ವಾ ಅಂತ? ಗೇರು ಸರ್. ಓಕೆ. ಆಮೇಲೆ ಇದು ಚೀಣಿ ಅಂದ್ಬಿಟ್ಟು ಸರ್. ಇದು ಚೀಣಿ ಅಂದ್ಬಿಟ್ಟು ಈ ಸಾರಿ ಪಟ್ಟ. ಈಗ 8 ದಿವಸ ಮಾಡ್ಕೋವಿ. ಒಂದು 3 ಗಂಟೆ ಇದೆ. ಇದು 3 ಗಂಟೆಗೆ ಹೋಗ್ತಾ ಇದೆ. ಇದು ಕೊಪ್ಪು ರೇಗ್ತಾರು ಅಂದ್ಬಿಟ್ಟು ಸರ್. ಇದೊಂದು 5-6 ಗಂಟೆ ಇದೆ. 5-6 ಗಂಟೆ ಆರುತ್ತೆ. ಓಕೆ. ಈಗ ಅತಿ ಹೆಚ್ಚು ಹಾರಿರೋದು ಯಾವುದೋ ಇದೆಯಾ ಸರ್ ನಿಮ್ಮಲ್ಲಿ? ಅದೇ ಇದೇ ಜಾಸ್ತಿ ಸರ್ ಇಲ್ಲಿ ನಮ್ಮ ಹತ್ರ ಆಡಿರೋದು. ಹಾಂ. ಆಮೇಲೆ ಇದು ಮರಿದಾಗೆ ಬೀಡಿದೆ ಸರ್. ಇದು ಆಡಿದೆ ಒಂದು 9 ಗಂಟೆ 10 ಗಂಟೆ ಆಡಿದೆ. ಇದಕ್ಕೆ ಒಂದು ಎಣ್ಣೆ ಹಾಕೊಂಡು ಮರಿಗೆ ಚಿಕ್ಕ ಜೊತೆ ಮಾಡ್ಕೋಬೇಕು ಸರ್. ಹಾಂ. ಇದು ಅಂದ್ಬಿಟ್ಟು ಎಣ್ಣೆ ಸರ್. ಇದೊಂದು 7 ಗಂಟೆ ಆಡಿದೆ. ಇದು ರಕ್ಕೆ ಬರ್ದು ಮಡಗಿದ್ದೀವಿ, ಜೊತೆಗೆ ಹಾಕೊಳ್ಳೋಕೆ ಅನ್ಸುತ್ತೆ ಸರ್. ಎಲ್ಲ ಮಾರ್ತೀರಾ ಸರ್ ನೀವು? ಮಾಡ್ತೀವಿ. ಬಂದರೆ ಎಲ್ಲ ಮರಿ ಮಾಡಿಸ್ತೀವಿ, ಬೇರೆ ಕೊಡ್ತೀವಿ. ಇದು ಯಾವುದು ಸರ್? ಇದು ತಿರುವಲು ರೇಗ್ತಾರ್ ಸರ್. ರೇಗ್ತಾರ್ ತಿರುವಲು ಪಿಲಂಕ. ಇದು ಪಿಲಂಕ ಧೂಮ ಸರ್. ಇದು ಯಾವುದು ಸರ್? ಪಿಲಂಕ ಧೂಮ. ಇದೊಂದು 8-9 ಗಂಟೆ ಆಡಿದೆ. ಇದು 8-9 ಗಂಟೆ ಆಡಿದೆ.
ಹಾಗಾಗಿ ನೋಡ್ರಿ ಭಾಳ ಖುಷಿ ಆಯ್ತು. ನಮ್ಮ ಜೊತೆ ನಮ್ಮ ಅಭಿಪ್ರಾಯ ಹಂಚ್ಕೊಂಡ್ರಿ, ಭಾಳ ಸಂತೋಷ. ಥ್ಯಾಂಕ್ ಯು.